ದೇವರೇ ನೀನು ನನ್ನ ಆಶ್ರಯ ಎಂಬುದಾಗಿ. ಹಲ್ಲೆಲೂಯಾ. ಅದಾಗಲಿ ನಮ್ಮ ಪ್ರತಿದಿನದ ಆಶ್ರಯ, ದೇವರಲ್ಲಾಗಲಿ ನಮ್ಮ ಪ್ರತಿದಿನದ ಭರವಸೆ, ದೇವರಲ್ಲಾಗಲಿ ನಮ್ಮ ನಂಬಿಕೆ. ಹಲ್ಲೆಲೂಯಾ. ಲೋಕದ ವ್ಯಕ್ತಿಗಳಲ್ಲಾಗಲಿ, ಲೋಕದ ವಸ್ತುಗಳಲ್ಲಾಗಲಿ, ಲೋಕದ ವಿಷಯಗಳಲ್ಲ ನಮ್ಮ ಆಶ್ರಯ. ನಮ್ಮ ನಿಜವಾದಂತ ತಲಾಂತರಕ್ಕೆ ಸ್ಥಿರವಾಗಿರುವಂತ ನಿಜವಾದಂತ ದೇವರಲ್ಲಾಗಿರಲಿ ನಮ್ಮ ಒಂದು ಆಶ್ರಯ. ಇವತ್ತು ನಮ್ಮ ಈ ಸನ್ನಿವೇಶದಲ್ಲಿ, ಈ ಒಂದು ಲಾಕ್ಡೌನ್ ಪರಿಸ್ಥಿತಿಯಲ್ಲಿ ನಾವು ಮಾಡ್ಬೇಕಾದದಿಷ್ಟೇ, ನಮ್ಮ ದೇವರಲ್ಲಿ ನಾವು ಭರವಸೆಯನ್ನು ಇಟ್ಟು, ದೇವರೇ ನೀನೇ ನನ್ನ ಆಶ್ರಯಿಸುತ್ತಾನೆ ಎಂಬುದಾಗಿರ್ಬೇಕು. ದೇವರೇ ನೀನು ಪರಾತ್ಪರನಾದ ದೇವರು, ನಿನ್ನನ್ನು ಪ್ರಾರ್ಥಿಸುತ್ತೇನೆ ಎಂಬುದಾಗಿರ್ಬೇಕು. ಅಪ್ಪ ನಿನ್ನ ಉನ್ನತನಾಗಿದೆಯಾ, ನಿನ್ನ ಸ್ತುತಿಸ್ತೇನೆ ಎಂಬುದಾಗಿ ನಾವು ಹೇಳುವಂತರಾಗಿರ್ಬೇಕು. ಈ ಒಂದು ಮುಖಾಂತರವಾಗಿ ನಾವು ಸಿದ್ಧಪಡಿಸೋಣ, ದೇವರನ್ನು ಸ್ತೋತ್ರ ಮಾಡೋಣ, ದೇವರನ್ನು ಆರಾಧಿಸೋಣ. ದೇವರು ಈ ಕೀರ್ತನೆ ಮುಖಾಂತರ ಸರ್ವ ದೇಶದವರೊಳಗೆ ನಿನ್ನನ್ನು ಕೊಂಡಾಡುವೆನು, ಯಾಕಂದರೆ ನಿನ್ನ ಕೃಪೆಯು ಆಕಾಶವನ್ನು, ನಿನ್ನ ಸತ್ಯತೆಯು ಮುಗಿಲನ್ನು ಇಳುಕುವಷ್ಟು ದೊಡ್ಡದಾಗಿವೆ. ದೇವರೇ, ಮೇಲಣ ಲೋಕಗಳಲ್ಲಿ ನಿನ್ನ ಪ್ರಭಾವವು ಮೆರೆಯಲಿ, ಭೂಮಂಡಲದ ಮೇಲೆಲ್ಲ ನಿನ್ನ ಮಹತ್ವವು ಹಬ್ಬಲಿ. ನಾವೆಲ್ಲರೂ ಒಂದು ನಿಮಿಷ ನಮ್ಮ ಕೈಗಳನ್ನ ಮೇಲೆತ್ತಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡೋಣ. ದೇವರನ್ನು ಕಾಪಾಡಿದಂತ, ನಮ್ಮನ್ನು ಕರುಣಿಸಿದಂತ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಈ ಕೀರ್ತನೆಗಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡೋಣ. ಸ್ತೋತ್ರ 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 ಸ್ತೋತ್ರ, ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ವಾಮಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪರಲೋಕದ ತಂದೆಯೇ, ಒಂದು ಒಳ್ಳೆ ಸಮಯಕ್ಕಾಗಿ ನಾವು ನಿಮಗೆ ಸ್ತೋತ್ರ ಮಾಡ್ತೇವೆ ಅಪ್ಪ. ಈ ರೀತಿಯಾಗಿ ಪುನರುತ್ಥಾನದ ದಿನದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥನೆಗೋಸ್ಕರವಾಗಿ, ಆರಾಧನೆಗೋಸ್ಕರವಾಗಿ ಕರ್ತನೆ ಅಪ್ಪ, ಈ ಜೂಮ್ ಲೈವ್ ಮುಖಾಂತರವಾಗಿ ಬರುವ ಹಾಗೆ ನಮ್ಮೆಲ್ಲರಿಗೂ ಸಹಾಯ ಮಾಡೋದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ ಅಪ್ಪ. ಈ ಕೀರ್ತನೆ ಭಾಗವನ್ನು ನಿನ್ನ ಆಶೀರ್ವಾದ ಮಾಡಬೇಕಾಗಿ, ನಾವು ಸಗಳ ಮಾತನಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಎಲ್ಲರೂ ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಡ್ತೇವೆ. ನಿನ್ನ ಆತ್ಮನು ತಾನೇ ನಮ್ಮ ಸಂಗಡ ಒಡನಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಎಲ್ಲವೂ ನಿಮ್ಮ ಹಸ್ತದಲ್ಲಿ ಒಪ್ಪಿಸಿಕೊಟ್ಟವರಾಗಿ ಯೇಸುವಿನ ಹೆಸರಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಹೊಂದುತ್ತೇವೆ ತಂದೆಯೇ, ಆಮೆನ್. ಕರ್ತನ ಪರಿಶುದ್ಧವಾದಂತ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಬೆಳಗಿನ ಸಮಯದಲ್ಲಿ ನಾವು ಈ ರೀತಿಯಾಗಿ ಸ್ವಲ್ಪ ಜನರಾಗಿ ಈ ಒಂದು ಝೂಮ್ ಮುಖಾಂತರವಾಗಿ ನಾವೆಲ್ಲ ಸೇರಿ ಬರುವಂತೆ ದೇವರು ಕೃಪೆ ಮಾಡೋದಕ್ಕಾಗಿ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವನಾಗಿದ್ದೇನೆ. ನಾವು ಓದಿದಂತ ಕೀರ್ತನೆ 57ನೇ ಕೀರ್ತನೆ. 57ನೇ ಕೀರ್ತನೆಯನ್ನ ಓದುವಾಗ ಇದರ ಬ್ಯಾಕ್ ಗ್ರೌಂಡ್ ಕುರಿತು ನಾವು ನೋಡುವುದಾದ್ರೆ, ಇದು ದಾವೀದನು ಸಂಕಟದ ಸಮಯದಲ್ಲಿ, ಅಂದ್ರೆ ಸೌಲನಿಗೆ ಎದುರಿ ಸೌಲನಿಂದ ಓಡಿ ಹೋಗಿ ಒಂದು ಗುಹೆಯಲ್ಲಿ ವಾಸವಾಗಿದ್ದ ಸಂದರ್ಭದಲ್ಲಿ ಅದರ ಕುರಿತಾಗಿ ನೋಡುವುದಾದ್ರೆ 1 ಸಾಮುವೇಲ 22ನೇ ಅಧ್ಯಾಯದಲ್ಲಿ ನಾವು ಅದನ್ನ ನೋಡಬಹುದು. ಅದೇ ರೀತಿಯಾಗಿ 22ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದುವಾಗ ನಮಗೆ ಗೊತ್ತಾಗ್ತದೆ, ಆತನು ಸೌಲನಿಗೆ ಭಯಪಟ್ಟು ಓಡಿ ಹೋಗ್ತಾ ಇದ್ದಾನೆ. ಅದುಲಾಮ್ ಎಂಬಂತ ಒಂದು ಗುಹೆಗೆ ಹೋಗಿ ಆತನು ಅಲ್ಲಿ ಇದ್ದುಕೊಂಡು ಆ ಒಂದು ಸಮಯದಲ್ಲಿ ಬರೆದಂತ ಒಂದು ಕೀರ್ತನೆ ಆಗಿದೆ ಈ ಒಂದು ಕೀರ್ತನೆ. ಈ ಕೀರ್ತನೆಯನ್ನ 3 ಭಾಗವಾಗಿ ಮಾಡ್ಬೋದು. 1ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಆಶ್ರಯ, ದೇವರಲ್ಲಿರುವಂತ ಆಶ್ರಯ. 2ನೇ ವಾಕ್ಯದಿಂದ ಅದರ 6ನೇ ವಾಕ್ಯದ ತನಕ ದಾವೀದನ ಪ್ರಾರ್ಥನೆ. ಅದರ 7ನೇ ವಾಕ್ಯದಿಂದ 11ನೇ ವಾಕ್ಯದ ತನಕವಾಗಿ ದೇವರನ್ನ ಸ್ತುತಿಸುತ್ತಿರುವಂತ ದಾವೀದನು. ಇಲ್ಲಿ ನೋಡುವುದಾದ್ರೆ, ಈ ಒಂದು ಸನ್ನಿವೇಶ ನೋಡುವುದಾದ್ರೆ, ದಾವೀದನ ಜೀವಿತದಲ್ಲಿ ಇದ್ದಂತ ಒಂದು ಲಾಕ್ಡೌನ್, ಆತನ ಜೀವಿತದಲ್ಲಿ ಈ ಒಂದು ಲಾಕ್ಡೌನ್ ಆಯ್ತು. ಕಾರಣ ಏನಂದ್ರೆ, ಸೌಲನ ನಿಮಿತ್ತವಾಗಿ ಭಯಪಟ್ಟು ತನ್ನ ಪ್ರಾಣದ ಭಯದಿಂದ ಆತನು ಓಡಿ ಹೋಗಿ ಒಂದು ಗುಹೆಯಲ್ಲಿ ಅಡಗಿಕೊಂಡಂತ ಸನ್ನಿವೇಶ. ನಮ್ಮ ಸನ್ನಿವೇಶಕ್ಕೂ ಅವನ ಸನ್ನಿವೇಶಕ್ಕೂ ಸ್ವಲ್ಪ ಕೊಂಚ ವ್ಯತ್ಯಾಸ ಉಂಟು. ನಮ್ಮದಂದ್ರೆ ಒಂದು ಕಾಣದಂತ ಒಂದು ವೈರಿಗೆ, ಒಂದು ಚಿಕ್ಕ ವೈರಾಣಿಗೆ ಎದುರಿ ನಾವು ಲಾಕ್ಡೌನ್ ಆಗಿದ್ದೇವೆ. ಆದ್ರೆ ಆತನ ಪ್ರಾಣವನ್ನು ಕೊಲ್ಲುವಂತ ಸ್ವಂತ ಮಾವನಿಗೆ ಎದುರಿಕೊಂಡು ಆತನು ಓಡಿ ಹೋದಂತ ಒಂದು ಲಾಕ್ಡೌನ್ ಆಗಿ ತನ್ನನ್ನೇ ತಾನು ಅಡಗಿಕೊಂಡಂತ ಒಂದು ಸ್ಥಿತಿ ಆಗಿತ್ತು ಆ ಒಂದು ಕೀರ್ತನೆಯ ಹಿನ್ನೆಲೆ. ಆದರೂ ಕೂಡ ಆ ಒಂದು ಗವಿಯಲ್ಲಿ ಅಡಗಿರುವಾಗ, ಆ ಒಂದು ಗುಹೆಯಲ್ಲಿ ಬಚ್ಚಿಟ್ಟುಕೊಂಡಿರುವಾಗ ಆತನು ಮಾಡ್ತಿರುವ ಕಾರ್ಯ ಏನಂದ್ರೆ, ಆತನು ಹೇಳ್ತಾ ಇದ್ದಾನೆ, ದೇವರೇ ನಾನು ಏನ್ ಮಾಡ್ತೇನೆ, ನಾನಿನ್ನ ಆಶ್ರಯಿಸ್ತೇನೆ ಎಂಬುದಾಗಿ ಆತನು ಪ್ರಾರ್ಥಿಸ್ತಾ ಇದ್ದಾನೆ. ಆತನು ದೇವರನ್ನು ಸ್ತುತಿಸ್ತಾ ಇದ್ದಾನೆ. ಅದರ 1ನೇ ವಾಕ್ಯದಲ್ಲಿ ಆತನು ಈ ರೀತಿಯಾಗಿ ಹೇಳ್ತಾನೆ, ದೇವರೇ ಕರುಣಿಸು, ನನ್ನನ್ನ ಕರುಣಿಸು. ನೋಡ್ರಿ, ಆತನಿಗೆ ಇದ್ದಂತ ಕಷ್ಟ, ಸಮಸ್ಯೆ, ದುಃಖವನ್ನ ನೋಡಿ ಆತನು ದೇವರ ಹತ್ರ ಬೇಡ್ತಾ ಇದ್ದಾನೆ, ದೇವರೇ ನನ್ನನ್ನ ಕರುಣಿಸು ಸ್ವಾಮಿ. 2 ಸರಿ ಆತನು ರಿಪೀಟ್ ಆಗಿ ಹೇಳ್ತಾ ಇದ್ದಾನೆ, ನನ್ನ ಕರುಣಿಸು ಕರುಣಿಸು. ಯಾಕಂದ್ರೆ ಆತನಿಗೆ ಇದ್ದಂತ ಸಮಸ್ಯೆ ಅಷ್ಟು ದೊಡ್ಡದಾಗಿತ್ತು. ಆತನಿಗೆ ಗೊತ್ತು, ಆತನ ಸಮಸ್ಯೆಗೆ ಪರಿಹಾರ ದೇವರ ಕಡೆಯಿಂದ ಸಿಗುವಂತ ಕರುಣೆ ಮಾತ್ರವೇ. ನಾವು ಇವತ್ತು ಆಡಿನ ಹಾಗೆ ಸಂಪೂರ್ಣವಾದಂತ ಕೃಪೆ, ದೇವರ ಕೃಪೆ, ಅದು ಶಾಶ್ವತವಾದಂತ ಕೃಪೆ. ಆ ಕೃಪೆಯಿಂದ ದೇವರೇ ನನ್ನನ್ನು ಕರುಣಿಸು ಸ್ವಾಮಿ. ನನ್ನ ಯಾವ ಕಾರ್ಯಗಳು ಅಲ್ಲ, ನನ್ನ ನೀತಿ ಕಾರ್ಯಗಳು ಅಲ್ಲ, ನನ್ನ ಒಳ್ಳೆ ಕಾರ್ಯಗಳು ಅಲ್ಲ, ನನ್ನ ಯಾವ ಅರ್ಹತೆಗಳು ಅಲ್ಲ ಸ್ವಾಮಿ, ಆದ್ರೆ ನಿನ್ನ ಕೃಪೆ ಮಾತ್ರ, ಆ ನಿನ್ನ ಕರುಣೆ ಮಾತ್ರ ನನಗೆ ಬೇಕು ಎಂಬುದಾಗಿ ದಾವೀದನು ಅಂಗಲಾಚಿಸ್ತಾ ಇದ್ದಾನೆ. ದೇವರೇ ನನ್ನನ್ನು ಕರುಣಿಸು ಎಂಬುದಾಗಿ ಆತನು ಪ್ರಾರ್ಥಿಸ್ತಾ ಇದ್ದಾನೆ. ಈ ಒಂದು ಲಾಕ್ಡೌನ್ ಸಮಯದಲ್ಲಿ ಆತನು ಅವನು ಹೇಳ್ತಿರುವಂತದ್ದು ಈ ರೀತಿಯಾಗಿ, ದೇವರೇ, ಆತನ ವಾಕ್ಯದಲ್ಲಿ ಹೇಳ್ತದೆ,
ನೀನೇ ನನ್ನ ಆಶ್ರಯ ಸ್ಥಾನ ಅಂತ. ಆತನ ಹೇಳ್ತಾ ಇದ್ದಾನೆ, ನೀನ್ ನನ್ನ ಏನಾಗಿದೆಯಾ, ಆಶ್ರಯ ಸ್ಥಾನವಾಗಿದೆ ಎಂಬುದಾಗಿ. ಆಶ್ರಯ ಸ್ಥಾನ ಎಂಬುದಾಗಿ ನೋಡುವಾಗ ಆತನು ಹೋದಂತ ಗುಹೆಯನ್ನ ನೋಡಿ ಆತನು ಹೇಳಲಿಲ್ಲ ನೀನು ನನ್ನ ಆಶ್ರಯ ಸ್ಥಾನ ಎಂಬುದಾಗಿ. ಆತನಲ್ಲಿ ಹೇಳ್ತಿರುವಂತದ್ದು ಏನಂದ್ರೆ, ದೇವರೇ ನಾನು ಗುಹೆಯಲ್ಲಿ ಇದ್ದರೂ ಕೂಡ ಆ ಗುಹೆ ನನ್ನನ್ನು ಕಾಪಾಡಕ್ ಸಾಧ್ಯ ಇಲ್ಲ. ಒಂದು ಸ್ವಲ್ಪ ಮಟ್ಟಿಗೆ ಅದು ನನಗೆ ಪ್ರಯೋಜನ ಆಗಿರ್ಬೋದು, ಸ್ವಲ್ಪ ಮಟ್ಟಿಗೆ ಅದು ನನಗೆ ಆಶ್ರಯವಾಗಿರ್ಬೋದು, ಆದರೂ ಕೂಡ ಆ ಒಂದು ಅದನ್ನ ಗುಹೆಯನ್ನು ನೋಡಿ ಆತನು ಹೇಳ್ತಾ ಇಲ್ಲ ನೀನು ನನ್ನ ಆಶ್ರಯ ಎಂಬುದಾಗಿ. ಆತನು ದೇವರನ್ನ ನೋಡಿ ಹೇಳ್ತಾ ಇದ್ದಾನೆ, ದೇವರ ನೀನು ನನ್ನ ಆಶ್ರಯ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಅನೇಕರಿಗೆ ಏನಾಗಿದೆ ಅಂದ್ರೆ, ಅವರಿರುವಂತ ಸ್ಥಿತಿಗತಿಗಳನ್ನ ನೋಡಿ, ಅವರಿರುವಂತ ಕಾರ್ಯಗಳನ್ನ ನೋಡಿ ಅವ್ರು ಏನ್ ಹೇಳ್ತಾರೆ, ಇದು ನನ್ನ ಆಶ್ರಯ, ಇದುವೇ ನನ್ನ ಆಶ್ರಯ, ಈ ಒಬ್ಬ ವ್ಯಕ್ತಿ ನನ್ನ ಆಶ್ರಯ, ಈ ನನ್ನ ಕಾರ್ಯ ನನ್ನ ಆಶ್ರಯ, ಅಥವಾ ಈ ನನ್ನ ಕೆಲಸ, ಈ ನನ್ನ ಹಣ ನನಗೆ ಆಶ್ರಯ ಎಂಬುದಾಗಿ ಹೇಳ್ತಾರೆ. ಆದ್ರೆ ದಾವೀದನ ಆ ರೀತಿಯಾಗಿ ಹೇಳಿಲ್ಲ. ಆತನು ಗುಹೆಯಲ್ಲಿ ಇದ್ದರೂ ಕೂಡ ಆತನು ಹೇಳ್ತಿರುವಂತ, ದೇವರೇ ನೀನು ನನ್ನ ಆಶ್ರಯವಾಗಿದೆಯಾ ಸ್ವಾಮಿ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವನದಲ್ಲಿ ನಾವು ಈ ಲೋಕದಲ್ಲಿರುವಂತ ಕಾರ್ಯಗಳನ್ನ, ಲೋಕದ ವಸ್ತುಗಳನ್ನ, ಒಂದು ವ್ಯಕ್ತಿಗಳನ್ನ ನಾವೇನ್ ಮಾಡ್ಕೊಂಡಿದ್ದೇವೆ, ಆಶ್ರಯವನ್ನಾಗಿ ಮಾಡ್ಕೊಂಡಿದ್ದೇವೆ. ಅವೆಲ್ಲ ತಾತ್ಕಾಲಿಕ ಮಾತ್ರವೇ. ಇವಾಗ ದಾವೀದನಿಗೆ ಗೊತ್ತು ಆ ಒಂದು ಗುಹೆ ಎಷ್ಟು ಮಟ್ಟಿಗೆ ಇರ್ತದೆ, ಸ್ವಲ್ಪ ದಿನ ಮಾತ್ರವೇ ಎಂಬುದಾಗಿ ಆತನಿಗೆ ಗೊತ್ತಿತ್ತು. ಹಲ್ಲೆಲೂಯಾ. ಆದ್ರೆ ಆತನ ಒಂದು ನಿಜವಾದಂತ ಸರಿಯಾದಂತ ಒಂದು ಫೋಕಸ್ ಇದಾಗಿತ್ತು, ದೇವರೇ ನೀನು ನನ್ನ ಆಶ್ರಯ ಎಂಬುದಾಗಿ. ಹಲ್ಲೆಲೂಯಾ. ಅದಾಗಲಿ ನಮ್ಮ ಪ್ರತಿದಿನದ ಆಶ್ರಯ, ದೇವರಲ್ಲಾಗಿರಲಿ ನಮ್ಮ ಪ್ರತಿದಿನದ ಭರವಸೆ, ದೇವರಲ್ಲಾಗಿರಲಿ ನಮ್ಮ ನಂಬಿಕೆ. ಹಲ್ಲೆಲೂಯಾ. ಲೋಕದ ವ್ಯಕ್ತಿಗಳಲ್ಲಾಗಲಿ, ಲೋಕದ ವಸ್ತುಗಳಲ್ಲಾಗಲಿ, ಲೋಕದ ವಿಷಯಗಳಲ್ಲ ನಮ್ಮ ಆಶ್ರಯ. ನಮ್ಮ ನಿಜವಾದಂತ ತಲಾಂತರಕ್ಕೂ ಸ್ಥಿರವಾಗಿರುವಂತ ನಿಜವಾದಂತ ದೇವರಲ್ಲಾಗಿರಲಿ ನಮ್ಮ ಒಂದು ಆಶ್ರಯ. ಹಲ್ಲೆಲೂಯಾ. ಅದನ್ನ ಹೇಳ್ತಾನೆ ನೀ ನನ್ನ ಆಶ್ರಯ ಎಂಬುದಾಗಿ. ಆದ ಕಾರಣವಾಗಿ ಆತನು ಹೇಳ್ತಾ ಇದ್ದಾನೆ, ನೆಕ್ಸ್ಟ್ ಆ ಆಶ್ರಯವನ್ನ ಆತನು ಒಂದಕ್ಕೆ ಹೋಲಿಸ್ತಾ ಇದ್ದಾನೆ. ಯಾವುದಕ್ಕೆ ಹೋಲಿಸ್ತಾ ಇದ್ದಾನೆ ಎಂಬುದಾಗಿ ನೋಡಿದ್ರೆ, ಆತನು ಹೇಳ್ತಾ ಇದ್ದಾನೆ ಅದರ 1ನೇ ವಾಕ್ಯದಲ್ಲಿ, ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆನು. ಆತನು ಹೇಳ್ತಾನೆ, and in the shadow of your wings I will take refuge until the difficulties pass away. ಅಂದ್ರೆ ಆತನು ಹೇಳ್ತಿರುವುದೇನೆಂದ್ರೆ, ನನ್ನ ಜೀವನದಲ್ಲಿರುವಂತ ಆಪತ್ತುಗಳು, ವಿಪತ್ತುಗಳು, ಸಮಸ್ಯೆಗಳು, ಅಪಾಯಗಳು, ತೊಂದರೆಗಳು ನೀಗಿ ಹೋಗುವ ತನಕ, ಅವು ಕಳೆದು ಹೋಗುವ ತನಕ ನಾನೇನ್ ಮಾಡ್ತೇನೆ, ನಿನ್ನ ರೆಕ್ಕೆಯ ನೆರಳಿನಲ್ಲಿ ನಾನು ಆಶ್ರಯಿಸ್ತೇನೆ, ನಿನ್ನ ರೆಕ್ಕೆಯ ಮರೆಯಲ್ಲಿ ನಾನು ಇರುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಇದರ ಒಂದು ರೂಪಕವನ್ನು ನೋಡುವುದಾದ್ರೆ, ಒಂದು ಕೋಳಿ ಯಾವ ರೀತಿಯಾಗಿ ತನ್ನ ಮರಿಗಳನ್ನ ಕಾಪಾಡ್ತದೆಯೋ, ಅಥವಾ ಶತ್ರುಗಳು ಬರುವಾಗ, ಆಕ್ಚುಲಿ ಈ ಸಿಟಿ ಕಡೆಗಳೆಲ್ಲ ಒಂದು ಸಿಚುವೇಶನ್, ಆ ಒಂದು ಸನ್ನಿವೇಶವನ್ನ ಅಥವಾ ಒಂದು ದೃಶ್ಯವನ್ನ ನೋಡಕ್ ಸಾಧ್ಯ ಇಲ್ಲ. ಆದ್ರೆ ಹಳ್ಳಿ ಕಡೆಯಲ್ಲಿ ನಾವು ಇದ್ದಂತ ನಮಗೆ ಗೊತ್ತುಂಟು, ಕೋಳಿನ ಸಾಕುವಂತವ್ರಿಗೆ ಗೊತ್ತುಂಟು, ಹದ್ದುಗಳು ಬರುವಾಗ ತಾಯಿ ಕೋಳಿ ಏನ್ ಮಾಡ್ತದೆ ಎಂಬುದಾಗಿ ಹೇಳಿದ್ರೆ, ತನ್ನ ರೆಕ್ಕೆಗಳನ್ನ ಬಿಚ್ಚಿ ನಿಲ್ತದೆ. ಆ ಬಿಚ್ಚಿ ನಿಂತ ಸಮಯದಲ್ಲಿ ಆ ಒಂದು ಕೋಳಿ ಮರಿಗಳೇನ್ ಮಾಡ್ತವೆ, ಆ ರೆಕ್ಕೆಯ ಕಡೆಗೆ ಓಡಿ ಹೋಗ್ತವೆ, ಅದನ್ನ ಆಶ್ರಯಿಸಿಕೊಳ್ಳೋದಕ್ಕೋಸ್ಕರ ಓಡಿ ಹೋಗ್ತವೆ. ಯಾಕಂದ್ರೆ ಆ ಮರಿಗಳಿಗೆ ಗೊತ್ತು, ನಮಗಿರುವಂತ ಆಶ್ರಯ ನನ್ನ ತಾಯಿ ಕೋಳಿಯಲ್ಲಿರುವಂತ ಆ ರೆಕ್ಕೆಯ ಮರೆಯಲ್ಲಿ ಮಾತ್ರವೇ, ಬೇರೆ ಎಲ್ಲಿಯೂ ಕೂಡ ಆಶ್ರಯ ಸಿಗಲ್ಲ ಎಂಬುದಾಗಿ ಅವಳಿಗೆ ಗೊತ್ತು. ಆದ ಕಾರಣವಾಗಿ ಅವೇನ್ ಮಾಡ್ತವೆ, ಅಲ್ಲಿಗೆ ಓಡಿ ಹೋಗಿ ತಾಯಿ ಮರಿಯ ಬಗ್ಗೆ ತಾಯಿ ಕೋಳಿ ಬಗ್ಗೆ ಓಡಿ ಹೋಗಿ ಅಲ್ಲಿ ರಕ್ಷಣೆಯನ್ನ ನಾವು ಹೊಂದಿಕೊಳ್ತವೆ. ಅದೇ ರೀತಿಯಾಗಿ ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ದೇವರೇ ನಿನ್ನ ರೆಕ್ಕೆಯ ನೆರಳಿನಲ್ಲಿ ಅಥವಾ ನಿನ್ನ ರೆಕ್ಕೆಯ ಮರೆಯಲ್ಲಿ ನಾನೇನ್ ಮಾಡ್ತೇನೆ, ಆಶ್ರಯವನ್ನ ಪಡೆದುಕೊಳ್ತೇನೆ ಸ್ವಾಮಿ. ನನ್ನ ಸುರಕ್ಷತೆ, ನನ್ನ ಭದ್ರತೆ, ನನ್ನ ಆರೋಗ್ಯ, ನನ್ನ ನಿರೀಕ್ಷೆ, ನನ್ನ ಎಲ್ಲವೂ ಕೂಡ ನಿನ್ನ ರೆಕ್ಕೆಯ ನೆರಳಲ್ಲಿ ಮಾತ್ರ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಯೇಸು ಸ್ವಾಮಿ ಕೂಡ ಈ ಲೋಕದ ಸೇವೆಯಲ್ಲಿದ್ದಾಗ ಯೆರೂಸಲೇಮ್ ಅನ್ನು ನೋಡಿ ಈ ರೀತಿಯಾಗಿ ಹೇಳ್ತಾರೆ. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 37ನೇ ವಚನದಲ್ಲಿ, ಮ್ಯಾಥ್ಯೂ ಚಾಪ್ಟರ್ 23:37, ಅಲ್ಲಿ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳ್ತಾರೆ, ಯೆರೂಸಲೇಮ್ ಅನ್ನು ನೋಡಿ ಈ ರೀತಿಯಾಗಿ ಹೇಳ್ತಾರೆ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣವನ್ನ ತೆಗೆಯುವವಳೆ, ಅಥವಾ ನಿನ್ನ ಬಳಿಗೆ ಕಳಿಸುವಂತವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಆ ಕೋಳಿ ತನ್ನ ಮರಿಗಳನ್ನ ರೆಕ್ಕೆ ಕಡೆಯಲ್ಲಿ ಕೂಡಿಸಿಕೊಳ್ಳುವ ಹಾಗೆ ನಿನ್ನನ್ನು ಕೂಡಿಸಿಕೊಳ್ಳೋಕೆ ಎಷ್ಟೋ ಸಾರಿ ನನಗೆ ಮನಸ್ಸಿತ್ತು, ಆದ್ರೆ ನಿನಗೆ ಮನಸ್ಸಿಲ್ಲದೆ ಹೋಯ್ತು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ದೇವರ ರೆಕ್ಕೆಯ ನೆರಳು ನಮ್ಮ ಪ್ರತಿಯೊಬ್ಬರಿಗೋಸ್ಕರ ಯಾವಾಗ್ಲೂ ತೆರೆದಿರ್ತದೆ. ದೇವರು ಅಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ, ನಿನಗೋಸ್ಕರವಾಗಿ, ನಿನ್ನನ್ನು ಕೂಡಿಸಿಕೊಳ್ಳೋದಕ್ಕೋಸ್ಕರವಾಗಿ, ನಿನ್ನನ್ನು ಕಾಪಾಡೋದಕ್ಕೋಸ್ಕರ ಎಷ್ಟೋ ಸಾರಿ ನನಗೆ ಮನಸ್ಸಿತ್ತು, ಆದ್ರೆ ನಿನಗೆ ಆ ಮನಸ್ಸು ಇಲ್ಲದೆ ಹೋಯ್ತು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಮ್ಮ ಮನಸ್ಸು ಯಾವುದ್ರ ಮೇಲೆ ಇದೆ? ದೇವರು ಕೊಡುವಂತ ಆಶ್ರಯದಲ್ಲಿ ನಾವು ಓಡಲು ಸಿದ್ಧರಾಗಿದ್ದೇವಾ, ಅಥವಾ ಲೋಕ ಕೊಡುವಂತ ಆಶ್ರಯದಲ್ಲಿ, ಲೌಕಿಕವಾದಂತ ಆಶ್ರಯದ ಬಳಿಗೆ ಓಡಲು ಸಿದ್ಧರಾಗಿದ್ದೇವಾ? ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ನಮಗೆ ಮನಸ್ಸಿದೆಯಾ? ನಮಗೆ ಮನಸ್ಸಿದ್ದರೆ ಮಾತ್ರವೇ ಆ ರೆಕ್ಕೆಯ ನೆರಳಲ್ಲಿ ಸುರಕ್ಷಿತವಾಗಿರಲು ಸಾಧ್ಯ.
ಆ ರೆಕ್ಕೆ ಬಳಿಗೆ ಹೋಗ್ಬೇಕಾದ್ರೆ ನಮಗೆ ಮನಸ್ಸು ಬೇಕು. ಆದ್ರೆ ನಮ್ಮ ಮನಸ್ಸು ಇವತ್ತು ಬೇರೆ ಎಲ್ಲೆಲ್ಲೋ ಕೂಡ ಅನೇಕ ವಿಷಯಗಳಲ್ಲಿ ಸಿಕ್ಕಿಕೊಂಡಿದೆ. ಆದ್ರೆ ಆ ವಿಷಯಗಳಲ್ಲಿ ಅದು ತಾತ್ಕಾಲಿಕವಾದಂತದ್ದು ಮಾತ್ರ ಆಗಿದೆ. ಹಾಲೆಲೂಯಾ. ಆವತ್ತಿನ ಕಾಲದ ಯೆರೂಸಲೇಮ್ ಒಂದು ಮನುಷ್ಯರಲ್ಲಾಗಲಿ, ಅವರ ವಿದ್ಯೆಯಲ್ಲಾಗಲಿ, ಅವರ ಬುದ್ಧಿಯಲ್ಲಾಗಲಿ, ಅವರ ಸಾಮರ್ಥ್ಯದಲ್ಲಾಗಲಿ ಆಶ್ರಯವನ್ನು ಇಟ್ಕೊಂಡ್ರೆ ಹೊರತು, ಮನಸ್ಸಿಟ್ರೆ ಹೊರತು ದೇವರ ಅಲ್ಲಿ ಅವರು ಮನಸ್ಸನ್ನ ಇಡ್ಲಿಲ್ಲ. ಆದ ಕಾರಣವಾಗಿ ಅವರು ನಾಶವಾಗಿ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತು. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವನದಲ್ಲಿ ನಮ್ಮ ಆಶ್ರಯ ದೇವರ ಬಳಿಯಲ್ಲಿ ಮಾತ್ರವಿರಲಿ. ದಾವೀದನು ಹೇಳ್ತಾನೆ, ಆಪತ್ತುಗಳು ಕಳೆದು ಹೋಗುವ ತನಕ ನಾನು ನಿನ್ನ ರೆಕ್ಕೆಯ ನೆರಳಿನಲ್ಲಿ ಏನ್ ಮಾಡ್ತೇನೆ, ಆಶ್ರಯಿಸಿಕೊಳ್ತೇನೆ ಎಂಬುದಾಗಿ. ಹೌದು, ಇವತ್ತು ನಮ್ಮ ಜೀವನದಲ್ಲಿ ಸುತ್ತಮುತ್ತ ಅನೇಕ ಆಪತ್ತುಗಳಿದೆ, ವಿಪತ್ತುಗಳಿದೆ, ರೋಗಗಳಿದೆ, ಮಹಾವ್ಯಾಧಿಗಳಿದೆ, ಮರಣಕರವಾದಂತ ವ್ಯಾಧಿಗಳಿದೆ, ಮಾರಕವಾದಂತ ರೋಗಗಳಿದೆ. ಆದ್ರೆ ನಮ್ಮ ಆಶ್ರಯ ದೇವರಲ್ಲಿ ಇರಬೇಕು. ಆದ್ರೆ ದಾವೀದನಿಗೆ ಒಂದು ನಿಶ್ಚಯ ಇತ್ತು, ಇವೆಲ್ಲ ಆಪತ್ತುಗಳು ಕಳೆದು ಹೋಗ್ತವೆ. ಇವಂತ ಸುತ್ತಮುತ್ತಲಿರುವಂತ ಡಿಫಿಕಲ್ಟೀಸ್, ತೊಂದರೆಗಳು ಎಲ್ಲ ಏನಾಗ್ತದೆ, ನೀಗಿ ಹೋಗ್ತದೆ. ಹಾಲೆಲೂಯಾ. ಆತನಿಗೆ ಒಂದು ಭರವಸೆ ಇತ್ತು. ನಮ್ಮಲ್ಲಿ ಕೂಡ ಒಂದು ಭರವಸೆ ಇರಲಿ, ನಮ್ಮ ಸುತ್ತಮುತ್ತಲಿರುವಂತ ಆಪತ್ತುಗಳು ನಮ್ಮನ್ನು ಕಳೆದು ನೀಗಿ ಹೋಗುವಂತ ಸಮಯ ಬರ್ತದೆ ಎಂಬುದಾಗಿ. ಹಾಲೆಲೂಯಾ. ಆ ಸಮಯದ ತನಕ ದೇವರಲ್ಲಿ ನಾವು ಆಶ್ರಯವನ್ನು ನಾವು ಹೊಂದಿಕೊಳ್ಳೋಣ. ಒಂದನೇದಾಗಿ ಆತನು ದೇವರಲ್ಲಿ ಆಶ್ರಯ ಬಿಟ್ಟ. ಅವನ ಒಂದು ಲಾಕ್ಡೌನ್ ಸ್ಥಿತಿಯಲ್ಲಿ ಅವನಿಟ್ಟಿದ್ದು ದೇವರಲ್ಲಿ ಆಶ್ರಯ. ಎರಡನೇದಾಗಿ ಆತನು ಮಾಡಿದ ವಿಷಯ ಏನಂದ್ರೆ ಪ್ರಾರ್ಥನೆ. 2ನೇ ವಾಕ್ಯದಿಂದ 6ನೇ ವಾಕ್ಯ ತನಕ ಓದುವಾಗ ಅವನು ಮಾಡ್ತಿರುವಂತ ಪ್ರಾರ್ಥನೆಯ ಬಗ್ಗೆ ನಾವು ಓದಬಹುದು. ಆ ಲಾಕ್ಡೌನ್ ಸಮಯದಲ್ಲಿ ಆತನ ಏನ್ ಮಾಡ್ತಾ ಇದ್ದಾನೆ, ಅವನ ಕಷ್ಟದ ಸಂದಿಗ್ಧ ಸಮಸ್ಯೆಯಲ್ಲಿ ಆತನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ದೇವರ ಬಳಿ ಮೊರೆ ಇಡ್ತಾ ಇದ್ದಾನೆ, ದೇವರನ್ನ ಪ್ರಾರ್ಥಿಸ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಈ ಸನ್ನಿವೇಶದಲ್ಲಿ ನಾವು ಮೊದಲನೇದಾಗಿ ಆತನನ್ನು ಆಶ್ರಯಿಸಬೇಕು. ಎರಡನೇದಾಗಿ ದೇವರ ಬಳಿ ಹೆಚ್ಚೆಚ್ಚಾಗಿ ನಾವು ಪ್ರಾರ್ಥಿಸುವವರಾಗಿರಬೇಕು. ಆತನು ಸುಮ್ಮನೆ ಪ್ರಾರ್ಥನೆ ಮಾಡಲಿಲ್ಲ. ಆತನಿಗೆ ಗೊತ್ತಿತ್ತು ತಾನು ಯಾರ ಬಳಿ ಪ್ರಾರ್ಥಿಸ್ತಾ ಇದ್ದಾನೆ, ತಾನು ಪ್ರಾರ್ಥಿಸುವಂತ ದೇವರು ಎಂತವನು, ಆತನು ಏನನ್ನ ಮಾಡಲು ಶಕ್ತನೆಂಬುದಾಗಿ ಆತನಿಗೆ ಗೊತ್ತಿತ್ತು. ಆದ ಕಾರಣ ಆತನ 2ನೇ ವಾಕ್ಯದಲ್ಲಿ ಹೇಳ್ತಾನೆ, ಪರಾತ್ಪರನಾದ ದೇವರಿಗೆ ಮೊರೆ ಇಡುವೆನು. ಹಲ್ಲೆಲೂಯಾ. ನೋಡ್ರಿ, ಆತನ ಹೇಳ್ತಾ ಇದ್ದಾನೆ, ಐ ವಿಲ್ ಕಾಲ್ ಅಪಾನ್ ದ ಆಲ್ ದ ಮೋಸ್ಟ್ ಹೈ ಗಾಡ್ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. ಅಂದ್ರೆ ಆತನಿಗೆ ಗೊತ್ತಿತ್ತು, ನಾನು ಭರವಸೆ ಇಟ್ಟಿರುವಂತ, ನಾನು ಆಶ್ರಯವಿಟ್ಟಿರುವಂತ, ನಾನು ಪ್ರಾರ್ಥಿಸುವಂತ, ನಾನು ಮೊರೆ ಇಡುವಂತ ದೇವರು ಎಂತವನು, ಆತನು ಪರಾತ್ಪರನು, ಆತನು ಮಹೋನ್ನತನಾದ ದೇವರಾಗಿದ್ದಾನೆ. ಹಾಲೆಲೂಯಾ. ನನ್ನ ಆಪತ್ತುಗಳಿಗಿಂತ, ನನ್ನ ಶತ್ರುಗಳಿಗಿಂತ, ನನ್ನ ಸಮಸ್ಯೆಗಳಿಗಿಂತ ಆತನು ಉನ್ನತನೆಂಬುದಾಗಿ ಆತನಿಗೆ ಗೊತ್ತಿತ್ತು. ಹಾಲೆಲೂಯಾ. ಇವತ್ತು ನಾವು ಭರವಸೆ ಬಿಟ್ಟಿರುವಂತ ದೇವರು, ಪ್ರಾರ್ಥಿಸುವಂತ ದೇವರು, ಆತನು ಪರಾತ್ಪರನಾಗಿದ್ದಾನೆ. ಹಾಲೆಲೂಯಾ. ಆ ಪರಾತ್ಪರನಾದಂತ ದೇವರ ನೆರಳಿನಲ್ಲಿ ನಾವು ಇದ್ದೇವೆ. ಹಾಲೆಲೂಯಾ. ಆತನ ಆಶ್ರಯದಲ್ಲಿ ನಾವು ಇದ್ದೇವೆ. ಹಾಲೆಲೂಯಾ. ಒಂದು ಭರವಸೆ, ಆ ಒಂದು ನಂಬಿಕೆ, ಆ ಒಂದು ಧೈರ್ಯ ನಮ್ಮ ಮನಸ್ಸಿನಲ್ಲಿ ಇರಲಿ. ನಾನು ಪ್ರಾರ್ಥಿಸ್ತಿರುವಂತದ್ದು ಎಲ್ಲದಕ್ಕಿಂತ ಮಿಗಿಲಾದಂತ ಒಬ್ಬ ದೇವರನ್ನ ಎಂಬುದಾಗಿ. ಹಾಲೆಲೂಯಾ. ಆತನ ಹೇಳ್ತಾನೆ, ನನ್ನ ಕಾರ್ಯವನ್ನ ಸಿದ್ಧಿಗೆ ತರುವ ದೇವರು. ಒಂದನೇದಾಗಿ ಪರಾತ್ಪರನಾದ ದೇವರು, ಎರಡನೇದಾಗಿ ಆತನು ಹೇಳ್ತಾ ಇದ್ದಾನೆ, ನನ್ನ ಕಾರ್ಯವನ್ನ ಸಿದ್ಧಿಗೆ ತರುವ ದೇವರು. The God who accomplishes my works or my plans or my purpose according to his purpose. ಅಂದ್ರೆ ದೇವರ ಉದ್ದೇಶಕ್ಕೆ, ದೇವರ ಯೋಜನೆಗೆ ತಕ್ಕಂತಿರುವಂತ ನನ್ನ ಎಲ್ಲಾ ಕಾರ್ಯಗಳನ್ನ ನಿರ್ವಹಿಸುವ ಆತನು, ಪೂರ್ಣಗೊಳಿಸುವ ಆತನು, ನೆರವೇರಿಸುವ ಆತನು ನನ್ನ ದೇವರೆಂಬುದಾಗಿ ಆತನಿಗೆ ಗೊತ್ತು. ದೇವರು ಒಂದು ದಾವೀದನನ್ನ ಅರಸನಾಗಿ ಅಭಿಷೇಕ ಮಾಡಿದ್ರು. ಆದ್ರೆ ಅವನ ಜೀವಿತ ಈಗ ಅರಸನಾಗಿರ್ಲಿಲ್ಲ, ಒಂದು ಅಲೆಮಾರಿ ಆಗಿತ್ತು. ಆದ್ರೆ ಅವನಿಗೆ ಗೊತ್ತಿತ್ತು, ಅವನಿಗೆ ಒಂದು ಭರವಸೆ ಇತ್ತು, ನನ್ನ ದೇವರು ಒಂದು ದಿನ ನನ್ನ ಕಾರ್ಯವನ್ನ ಸಿದ್ಧಿಗೆ ತರ್ತಾರೆ, ನನಗೋಸ್ಕರ ದೇವರು ಕಾರ್ಯವನ್ನ ಮಾಡ್ತಾರೆ, ಎಲ್ಲಾ ಕಾರ್ಯವನ್ನು ನನಗೋಸ್ಕರವಾಗಿ ಮಾಡುವಂತ ದೇವರು ಎಂಬುದಾಗಿ ಆತನಿಗೆ ಗೊತ್ತಿತ್ತು. ಹಲ್ಲೆಲೂಯಾ. ಕಷ್ಟ ಬಂದಾಗ ಆತನು ದೇವರ ಮೇಲೆ ದೂಷಿಸ್ಲಿಲ್ಲ, ದೇವರ ಮೇಲೆ ಬೇಸರಗೊಳ್ಳಿಲ್ಲ, ದೇವರ ಮೇಲೆ ಸಿಟ್ಟಾಗ್ಲಿಲ್ಲ. ದೇವರು ಯಾಕೆ ನನಗೆ ಈ ರೀತಿಯಾದ ಜೀವಿತ ಕೊಟ್ಟೆ, ಯಾಕೆ ಈ ರೀತಿಯಾದ ಅಲೆದಾಟ ನನಗೆ ಬೇಕು, ಯಾಕೆ ಒಂದು ಅಲೆಮಾರಿಯ ಜೀವಿತ ನನಗೆ ಬೇಕೆಂಬುದಾಗಿ ಆತನು ಗುಣಗಾಡ್ಲಿಲ್ಲ. ಆತನ ಏನ್ ಮಾಡ್ತಾ ಇದ್ದಾನೆ, ದೇವರಲ್ಲಿ ಭರವಸೆ ಇಡ್ತಾ ಇದ್ದಾನೆ. ಆತನ ಹೇಳ್ತಾನೆ, ದೇವರೇ ನನ್ನ ಕಾರ್ಯವನ್ನ ನೀನು ಸಿದ್ಧಿಗೆ ತರ್ತೀಯ ಸ್ವಾಮಿ. ಹೌದು, ನನ್ನ ಜೀವಿತದಲ್ಲಿ ಸ್ವಲ್ಪ ಕಾಲ ಕಷ್ಟ ಇರ್ಬೋದು, ಸ್ವಲ್ಪ ಕಾಲ ಅಲೆದಾಟ ಇರ್ಬೋದು, ಸ್ವಲ್ಪ ಕಾಲ ಸಮಸ್ಯೆಗಳು ಇರ್ಬೋದು, ಆದ್ರೆ ಒಂದು ದಿನ ನಿನ್ನ ಕಾರ್ಯವನ್ನು ಸಿದ್ಧಿಗೆ ತರ್ತೀಯ ಎಂಬುದಾಗಿ ಒಂದು ನಂಬಿಕೆ ದಾವೀದನಲ್ಲಿ ಇತ್ತು. ಆತನ 3ನೇದಾಗಿ ಹೇಳ್ತಾ ಇದ್ದಾರೆ, ಪರಲೋಕದಿಂದ ಸಹಾಯ ಮಾಡುವ ದೇವರು. ಹಲ್ಲೆಲೂಯಾ. ನೋಡ್ರಿ, ನಮ್ಮ ದೇವರು ಪರಲೋಕದಿಂದ ನಾವು ಪ್ರಾರ್ಥನೆಯನ್ನ ಕೇಳಿ, ನಾವು ಪ್ರಾರ್ಥನೆಗೆ ಉತ್ತರವಾಗಿ ಪರಲೋಕದಿಂದ ಸಹಾಯವನ್ನ ಮಾಡುವಂತ ದೇವರಾತನಾಗಿದ್ದಾನೆ. ಹಲ್ಲೆಲೂಯಾ. ಆತನು ನಮಗೋಸ್ಕರ ಎಲ್ಲಾ ರೀತಿಯ ಸಹಾಯವನ್ನು ಮಾಡಲು ಶಕ್ತನಾದಂತ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ತನ್ನ ದೂತರನ್ನ ಪರಲೋಕದಿಂದ ಕಳಿಸಿ ಅನೇಕ ಸನ್ನಿವೇಶಗಳಲ್ಲಿ ಸಹಾಯವನ್ನು ಮಾಡಿದ್ದಾರೆ. ಅದೇ ದೇವರಿಗೆ ಈ ಒಂದು ಸನ್ನಿವೇಶದಲ್ಲಿ ಕೂಡ, ನಮ್ಮ ಎಂತ ಸನ್ನಿವೇಶದಲ್ಲಿ ಕೂಡ ಪರಲೋಕದಿಂದ ತನ್ನ ಹಸ್ತವನ್ನ ಚಾಚಿ ಮಾರ್ಗವನ್ನ ತೆರೆದು ದೂತರನ್ನ ಕಳಿಸಿ ಆತನಿಗೆ ಸಹಾಯ ಮಾಡಲು ಶಕ್ತನಾದಂತ ದೇವರಾಗಿದ್ದಾರೆ. ಆ ದೇವರಲ್ಲಿ ನಾವು ನಂಬಿಕೆಯನ್ನು ಇಡೋಣ, ಆ ದೇವರಲ್ಲಿ ನಾವು ಭರವಸೆಯನ್ನು ಇಡೋಣ. ದೇವರನ್ನು ಪರಲೋಕದಲ್ಲಿ ಸಹಾಯ ಮಾಡ್ತೀವಿ ಎಂಬುದಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡೋಣ. ಆತನ ಹೇಳ್ತಾ ಇದ್ದಾನೆ 3ನೇ ವಾಕ್ಯದಲ್ಲಿ, ತಿರುಗಿ ಆತನ ಹೇಳ್ತಾ ಇದ್ದಾನೆ, ನಿಂದಕರ ಬಾಯಿಗೆ ನನ್ನನ್ನು ತಪ್ಪಿಸುವವನು.
ಅಥವಾ ನನ್ನ ನುಂಗಿ ಹಾಕಬೇಕೆಂದಿರುವಂತವರ ಬಾಯಿಗೆ ನನ್ನನ್ನು ತಪ್ಪಿಸುವವನು, ಅಥವಾ ನನ್ನ ಶತ್ರುಗಳ ಕೈಯಿಂದ ನನ್ನನ್ನು ತಪ್ಪಿಸುವಂತವನು ಎಂಬುದಾಗಿ. ಹಾಲೆಲೂಯ. ದಾವೀದನಿಗೆ ಗೊತ್ತಿತ್ತು, ನನ್ನ ದೇವರು ಏನ್ ಮಾಡ್ತಾರೆ, ನನ್ನ ಶತ್ರುವಿನ ಕೈಯಿಂದ ತಪ್ಪಿಸ್ತಾರೆ. ಆ ನುಂಗಿ ಬಿಡಬೇಕಿರುವಂತಹ ಒಂದು ಅವಸ್ಥೆಯಿಂದ ದೇವರು ನನ್ನನ್ನ ಬಿಡಿಸ್ತಾರೆ, ಕಾಪಾಡ್ತಾನೆ ಎಂಬುದೊಂದು ಭರವಸೆ ಆ ಒಂದು ಗುಹೆಯಲ್ಲಿ ಇದ್ದಾಗಲೂ ಕೂಡ, ಸಮಸ್ಯೆಯಲ್ಲಿ ಇದ್ದಾಗಲೂ ಕೂಡ ಆತನಿಗಿತ್ತು. ಅದಕ್ಕೋಸ್ಕರವಾಗಿ ಆತನ ನಂಬಿಕೆಯಿಂದ ಪ್ರಾರ್ಥಿಸ್ತಾ ಇದ್ದಾನೆ, ದೇವರೇ ನೀನ್ ತಪ್ಪಿಸ್ತೀಯ, ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ. ಹಾಲೆಲೂಯ. ನಾವು ಪ್ರಾರ್ಥಿಸುವಾಗ ದೇವರನ್ನು ಅರ್ಥವರಾಗಿ, ದೇವರು ಏನ್ ಮಾಡ್ತಾರೆ ಎಂಬುದಾಗಿ ಅರ್ಥವರಾಗಿ, ನಾವು ನಂಬಿಕೆಯಿಂದ ಧೈರ್ಯದಿಂದ ನಾವು ಪ್ರಾರ್ಥಿಸೋಣ. ಹಾಲೆಲೂಯ. ಆತನಿಗೆ ಗೊತ್ತಿತ್ತು, ಆತನ ಹೇಳ್ತಾನೆ, ನನ್ನ ಶತ್ರುಗಳು ಸಿಂಹದ ರೀತಿಯಲ್ಲಿ ಇದ್ದಾರೆ. ಆತನೇ ಅವನು ಹೇಳ್ತಾ ಇದ್ದಾನೆ, ನಾನು ಇರುವಂತದ್ದು ಬೆಂಕಿ ಕಾರುವ ಮನುಷ್ಯರ ನಡುವೆ ಎಂಬುದಾಗಿ, ಅವರ ಹಲ್ಲುಗಳು ಶಸ್ತ್ರ ಬಾಣಗಳು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. 4ನೇ ವಾಕ್ಯದಲ್ಲಿ ನಾಲಿಗಳು ಹದವಾದ ಕತ್ತಿಗಳು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. 6ನೇ ವಾಕ್ಯಕ್ಕೆ ಬರುವಾಗ ಆತನು ಹೇಳ್ತಾನೆ, ಅವರು ನನ್ನ ಕಾಲಿಗೆ ಏನ್ ಮಾಡಿದ್ದಾರೆ, ಬಲೆಯನ್ನ ಹಾಸಿದ್ದಾರೆ, ನನ್ನ ದಾರಿಯಲ್ಲಿ ಏನ್ ಮಾಡಿದ್ದಾರೆ, ಕುಣಿಯನ್ನ ತೆಗೆದಿದ್ದಾರೆ, ಅಗೆದಿದ್ದಾರೆ. ಆದ್ರೆ ಅದನ್ನು ಹೇಳ್ತಾ ಇದ್ದಾನೆ, ಅವರು ಅಗೆದಿದ್ದರೂ ಕೂಡ ಏನಾಗ್ತದೆ, ತಾವೇ ಅದರಲ್ಲಿ ಬಿದ್ದು ಹೋದರು ಎಂಬುದಾಗಿ. ಶತ್ರುಗಳು ನಮಗೆ ವಿರೋಧವಾಗಿ ಏನೆಲ್ಲಾ ಮಾಡಬಹುದು, ಬಲೆಗಳನ್ನ ಎಳಿಬಹುದು, ಗುಂಡಿಯನ್ನ ತೋಡ್ಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಆದ್ರೆ ಒಂದು ವಿಷಯ ನಾವು ಅರ್ಥ ಮಾಡಿಕೊಳ್ಬೇಕು, ಅವರು ಮಾಡುವಂತದ್ರಲ್ಲಿ ಅವರು ಬಿದ್ದು ಹೋಗ್ತಾರೆ ಎಂಬುದಾಗಿ. ಹಾಲೆಲೂಯ. ಅವ್ರು ಎಷ್ಟು ಆಳವಾಗಿ ಗುಂಡಿಯನ್ನು ತೋಡ್ತಾರೋ ಅಷ್ಟು ಆಳವಾಗಿ ಅವರು ಬೀಳ್ತಾರೆ. ನಮಗೆ ಗೊತ್ತು ಮೊರ್ದೆಕೈ ಬಗ್ಗೆ ಮತ್ತು ಆಮನನ ಬಗ್ಗೆ ನಮ್ಗೆ ಗೊತ್ತು. ಆಮನನ್ ಏನ್ ಮಾಡ್ದ, ಮೊರ್ದೆಕೈಯನ್ನ ಸಾಯಿಸುವುದಕ್ಕೋಸ್ಕರವಾಗಿ ನೇಣಗಂಬವನ್ನ, ಅತಿ ಎತ್ತರವಾದಂತ ಒಂದು ನೇಣಗಂಬವನ್ನು ಸಿದ್ಧ ಮಾಡ್ದ. ಆದ್ರೆ ಏನಾಯ್ತು, ಸಿದ್ಧ ಮಾಡಿದಂತ ಅವನೇ ಆ ನೇಣಗಂಬಕ್ಕೆ ಏನಾದ, ಬಲಿಯಾದ. ಈ ದೇವ್ರ ಮಕ್ಕಳೇ, ನಮಗೆ ವಿರೋಧವಾಗಿ ಶತ್ರುಗಳು ಅಷ್ಟೇ ದೊಡ್ಡ ಬಲೆಗಳನ್ನ, ಅಪಾಯಗಳನ್ನ ಅಥವಾ ಯಾವುದೇ ರೀತಿ ಕುತಂತ್ರಗಳನ್ನ ಎಳೆಯುವುದಾದ್ರೂ ಕೂಡ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ಅದು ಅವರಿಗೋಸ್ಕರವಾಗಿರುವಂತದ್ದು ವಿನಃ ನಮಗೋಸ್ಕರವಾಗಿರುವಂತದ್ದಲ್ಲ ಎಂಬುದಾಗಿ. ದಾವೀದನು ಅದಕ್ಕೆ ಹೇಳ್ತಾ ಇದ್ದಾನೆ, ಅವರು ಗುಂಡಿಯನ್ನ ಆಗಿದ್ರು, ಆದ್ರೆ ಅವರೇ ಅದರಲ್ಲಿ ಬಿದ್ದು ಹೋದರು ಎಂಬುದಾಗಿ. ಹಾಲೆಲೂಯ. ಅದಾಗಿತ್ತು ಅವನ ಪ್ರಾರ್ಥನೆಯ ನಂಬಿಕೆ. ಹಾಲೆಲೂಯ. ಆದ್ರೆ ಮೂರನೇದಾಗಿ ಅವ್ನು ಮಾಡ್ತಿರುವುದೇನೆಂದ್ರೆ, 7ನೇ ವಾಕ್ಯದಿಂದ 11ನೇ ವಾಕ್ಯ ತನಕ ದೇವರನ್ನು ಸ್ತುತಿಸ್ತಾ ಇದ್ದಾನೆ, ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದಾನೆ, ದೇವರನ್ನು ಆರಾಧಿಸ್ತಾ ಇದ್ದಾನೆ. ಅದನ್ನು ಹೇಳ್ತಾನೆ ಅದ್ರ 9ನೇ ವಾಕ್ಯದಲ್ಲಿ, ಅದ್ರ 7ನೇ ವಾಕ್ಯದಲ್ಲಿ ಹೇಳ್ತಾರೆ, ನನ್ನ ಹೃದಯವು ಸ್ಥಿರವಾಗಿದೆ, ನಾನು ಬಾರಿಸುತ್ತಾ ಹಾಡುವೆನೆಂಬುದಾಗಿ. ಹಾಲೆಲೂಯ. ಅದನ್ನು ಹಾಡಿನ ಮುಖಾಂತರ ದೇವರನ್ನ ಸ್ತುತಿಸ್ತಾ ಇದ್ದಾನೆ, ಅದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಮುಖಾಂತರ ಅದನ್ನು ದೇವರನ್ನ ಸ್ತುತಿಸ್ತಾ ಇದ್ದಾನೆ. ಅದನ್ನು ಹೇಳ್ತಾ ಇದ್ದಾನೆ, ನನ್ನ ಮನವೇ ಚುರುಕಾಗು, ಸ್ವರಮಂಡಲವೇ ಕಿನ್ನರಿಗೆ ಎಚ್ಚರವಾಗಿ, ಸಂಕೀರ್ತನೆಯಿಂದ ಉದಯವನ್ನು ಮುಂಗೊಳ್ಳುವೆನೆಂಬುದಾಗಿ. ಹಾಲೆಲೂಯ. ದೇವರೇ, ನೀನು ಕೊಡುವಂತ ಒಂದು ದಿನವನ್ನ ಸ್ತುತಿಯೊಟ್ಟಿಗೆ ನಾನು ಮುಂಗೊಳ್ತೇನೆ ಸ್ವಾಮಿ, ಹಾಡಿನ ಒಟ್ಟಿಗೆ ನೀನು ಸ್ತುತಿಸ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನನ್ನ ಮನವೇ ಎಚ್ಚರವಾಗುವ, ನನ್ನ ಮನಸ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ದೇವರನ್ನ ಸ್ತುತಿಸ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಆತನು ಹೇಳ್ತಾನೆ 9ನೇ ವಾಕ್ಯದಲ್ಲಿ, ದೇವರೇ ನಾನು ಎಲ್ಲಿ ಇದ್ದರೇನು, ಯಾವ ಜನಾಂಗದ ನಡುವೆ ಇದ್ದರೇನು, ಯಾವ ಕಾಡಿನಲ್ಲಿ ಇದ್ದರೇನು, ಅಲ್ಲಿಯೂ ಕೂಡ ನಾನು ನಿನ್ನ ಕೊಂಡಾಡ್ತೇನೆ ಸ್ವಾಮಿ, ನಿನ್ನನ್ನು ಸ್ತುತಿಸ್ತೇನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಇರುವಂತ ಸನ್ನಿವೇಶಗಳು ಏನೇ ಆಗಿದರೂ ಕೂಡ ದೇವರನ್ನ ಸ್ತುತಿಸುವುದನ್ನ, ದೇವರನ್ನ ಆರಾಧಿಸುವುದನ್ನ, ದೇವರನ್ನ ಮಹಿಮೆ ಪಡಿಸುವುದನ್ನ ನಾವು ಮರೆತು ಹೋಗಬಾರದು. ಯಾಕಂದ್ರೆ ಆತನ ಕೃಪೆ ಆಕಾಶವನ್ನು ನಿಲುಕುವಂತದ್ದಾಗಿದೆ, ಆತನ ಸತ್ಯತೆ ಮುಗಿಲನ್ನ ನಿಲುಕುವಷ್ಟದಾಗಿದೆ. ಅದನ್ನೇ ಆತನ 10ನೇ ವಾಕ್ಯದಲ್ಲಿ ಹೇಳ್ತಾನೆ, ದೇವರು ಎಂತವನಾಗಿದ್ದಾನೋ ಅದಕ್ಕೋಸ್ಕರ ಆತನು ದೇವರಿಗೆ ಅದರ ಸ್ತೋತ್ರವನ್ನು ಮಾಡುವನಾಗಿದ್ದಾನೆ. ಇವತ್ತು ನಮ್ಮ ಈ ಸನ್ನಿವೇಶದಲ್ಲಿ, ಈ ಒಂದು ಲಾಕ್ ಡೌನ್ ಪರಿಸ್ಥಿತಿಯಲ್ಲಿ ನಾವು ಮಾಡ್ಬೇಕಾದದಿಷ್ಟೇ, ನಮ್ಮ ದೇವರಲ್ಲಿ ನಾವು ಭರವಸೆಯನ್ನು ಇಟ್ಟು, ದೇವರೇ ನೀನೇ ನನ್ನ ಆಶ್ರಯ ಸ್ಥಾನ ಎಂಬುದಾಗಿ ಹೇಳ್ಬೇಕು. ದೇವರೇ ನೀನು ಪರಾತ್ಪರನಾದ ದೇವರು, ನಿನ್ನನ್ನು ಪ್ರಾರ್ಥಿಸ್ತೇನೆ ಎಂಬುದಾಗಿ ಇಡಬೇಕು. ಅಪ್ಪ, ನೀನು ಉನ್ನತನಾಗಿದೆಯಾ, ನಿನ್ನನ್ನು ಸ್ತುತಿಸ್ತೇನೆ ಎಂಬುದಾಗಿ ನಾವು ಹೇಳುವಂತವರಾಗಿರ್ಬೇಕು. ಈ ಒಂದು ಮುಖಾಂತರವಾಗಿ ನಮ್ಮನ್ನು ನಾವು ಸಿದ್ಧಪಡಿಸೋಣ, ದೇವರನ್ನ ನಾವು ಸ್ತೋತ್ರ ಮಾಡೋಣ, ದೇವರನ್ನ ನಾವು ಆರಾಧಿಸೋಣ. ದೇವರು ಈ ಕೀರ್ತನೆ ಮುಖಾಂತರವಾಗಿ ನಮ್ಮ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಲಿ.